ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಜಯದೇವ ಹೃದ್ರೋಗ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ನಿರ್ಮಾಣ ಹಂತದಲ್ಲಿರುವ ಜಯದೇವ್ ಹೃದ್ರೋಗ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಸುಮಾರು 370 ಹಾಸಿಗೆಯುಳ್ಳ ಜಯದೇವ್ ಹೃದ್ರೋಗ ಸಂಶೋಧನಾ ಕೇಂದ್ರವು ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಘಾಟನೆಗೊಳ್ಳಲಿದ್ದು, ಅದರ ಪೂರ್ವ ಸಿದ್ಧತೆಯನ್ನು KKRDB ಅಧ್ಯಕ್ಷರು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್, ನೀಲಕಂಠರಾವ್ ಮೂಲ್ಗೆ ಸೇರಿದಂತೆ ಹಿರಿಯ ಮುಖಂಡರು ಅವರಿಗೆ ಸಾಥ್ ನೀಡಿದ್ದು ಕಂಡುಬಂತು. Should work, no? Yes, yes. That's not working. I don't know. ಸರಿ. Hello, sir. No, next up, wait, wait, should work, no? Yes, yes. That's not working. I don't know. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪೂರ್ವ ಸಿದ್ಧತೆಗಳ ಬಗ್ಗೆ ಮಾತನಾಡಿದರು. ನಾಡಿದ್ದು ಮಾನ್ಯ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಯವರು ಒಂದು ಕರೆ ನೀಡಿದ್ದಾರೆ. ನಾವು ರಾಜಭವನ್ ಚಲೋ ಅಂತ ಒಂದು ಕರೆ, ಎಲ್ಲರೂ ಸೇರಿ, ಎಲ್ಲ ಶಾಸಕರು, ಸಚಿವರು, ಮುಖಂಡರು ಎಲ್ಲರೂ ಸೇರಿ ರಾಜಭವನ್ಗೆ ಹೋಗ್ತಾ ಇದ್ದೀವಿ. ಸಮಂಜಸನ ಅದು ರಾಜ್ಯಪಾಲರಿಗೆ ಅವಮಾನ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಈಗ ರಾಜ್ಯಪಾಲರ ಮುಂದೆ ಮುರುಗೇಶ್ ನಿರಾಣಿ ಅವರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಇದೆ, ಏನು ಮಾಡಿಲ್ಲ. ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕಂತ ಇದೆ, ಏನು ಮಾಡಿಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾಡಬೇಕಂತ ಇದೆ, ಮಾಡಿಲ್ಲ. ಇದೆಲ್ಲ 2 ವರ್ಷದಿಂದ ಇದೆ. ಆದರೆ TJ ಅಬ್ರಾಹಿಂ ಅವರು ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಅವ್ರೇನು ಹೇಳ್ತಾರೆ, ಬೆಳಗ್ಗೆ ಕೊಟ್ಟರೆ ಸಾಯಂಕಾಲನೇ ಅವ್ರಿಗೆ ನೋಟಿಸ್ ಕೊಡ್ತಾರಂತೆ. ಇದ್ರದ್ದು ಏನರ್ಥ? ರಾಜ್ಯಪಾಲರು ಜನರ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರಾ, ಏನು ಯಾವುದಾದ್ರೂ ಒಂದು ಪಕ್ಷದ ಪರವಾಗಿ ಮಾಡ್ತಾ ಇದ್ದಾರಾ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇವಾಗ ಕಾಂಗ್ರೆಸ್ ಮುಖ್ಯಮಂತ್ರಿ ಇರುವಾಗ ಅವರು 3-4 ತಾಸಲ್ಲೇ ಒಂದು ತೀರ್ಮಾನ ತಗೊಂಡು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಅವ್ರಿಗೆ ಒಂದೇನಾದರೂ ಅವ್ರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅನುಮತಿ ಕೊಡ್ತಾರೆ. ಆದರೆ ಬೇರೆ ಪಕ್ಷದವರು ಇರ್ತಕ್ಕಂಥ ಅವ್ರ ಮೇಲೆ ಸುಮಾರು 2 ವರ್ಷದಿಂದ ಇದ್ರೂ ಕೂಡ ಏನು ಹೇಳಕ್ ಹೋಗಲ್ಲ. ನಾವೇನು ತಿಳ್ಕೊಳ್ಬೇಕು? ಸರಿ, ಆಕ್ಚುಲಿ ಫಂಡಿಗೆ ಕೇಳಿದ್ರೆ ಯಾವ ರೀತಿ ಅಲೋಕೇಟ್ ಮಾಡ್ತಾರೆ? ಆಕ್ಚುಲಿ ಫಂಡ್ ಹೌದು, ಜೆ ಹಾಸ್ಪಿಟಲ್ ಹೆಲ್ತ್ ಮಿನಿಸ್ಟರ್ ಅವರು ಆಕ್ಚುಲಿ ಫಂಡ್ ಕೇಳಿದ್ದಾರೆ, ಯಾವ ರೀತಿ ಅಲೋಕೇಟ್ ಮಾಡ್ತಾರೆ? ಇವಾಗ ನಾವು ಈ ಮಾಡಬೇಕಂದ್ರೆ ಮ್ಯಾಕ್ರೋ ಫಂಡ್ ಅಂತ ಇದೆ, ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಮ್ಯಾಕ್ರೋ ಫಂಡ್.
ನಮ್ಮಲ್ಲಿ ಇರ್ತಕ್ಕಂಥ ಮೈಕ್ರೋ ಫಂಡು ಮತ್ತು ಮ್ಯಾಕ್ರೋ ಫಂಡ್ ಇದೆ. ಮ್ಯಾಕ್ರೋ ಫಂಡಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿರುವಂಥ ನಾವೇನು ಅನುದಾನ ಇರ್ತದೆ, ಯಾಕಂದರೆ ಇದು ಕೇವಲ ಕಲಬುರಗಿ ಜಿಲ್ಲೆಗೆ ಅನುಕೂಲ ಆಗಲ್ಲ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೆ ಅನುಕೂಲ ಆಗ್ತದೆ. ಮುಂದೆ ಯಾರಾದರೆ ಯಾದಗಿರಿ ರಾಯಚೂರಲ್ಲಿರೋರು ಬೆಂಗಳೂರು ಹೋಗೋದು ಅವಶ್ಯಕತೆ ಇಲ್ಲ, ಕೇವಲ 2 ತಾಸದಲ್ಲಿ ಅವರು ಕಲಬುರಗಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಬಹುದು. ಮ್ಯಾಕ್ರೋ ಫಂಡಲ್ಲಿ ಮತ್ತು ಬೇರೆ ಬೇರೆ ಅದು ಒಳ್ಳೆ ಕೆಲಸ ಇದೆ, ಅನುಕೂಲ ಆಗ್ಬೇಕಂತ ನಾವು ಇಲ್ಲ. ಈಗಾಗಲೇ ನಾವು 222 ಕೋಟಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ನಾವು ಒಂದು 40 ಕೋಟಿ ಕೇಳ್ಬೋದು. ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ವಿ ವಿಲ್ ಕನ್ಸಿಡರ್. ಎಕ್ವಿಪ್ಮೆಂಟ್ಸ್ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಈಗ MRI ಮತ್ತು CT ಸ್ಕ್ಯಾನ್ ಬೇರೆ ಬೇರೆ ಏನೇನು ಅವಶ್ಯಕತೆ ಇರ್ತದೆ ಅವರೇ ಪ್ರೊಕ್ಯೂರ್ ಮಾಡ್ತಾರೆ. ಜಯದೇವ್ ಆಸ್ಪತ್ರೆಯವರು ಪ್ರೊಕ್ಯೂರ್ ಮಾಡ್ತಾರೆ, ಅದಕ್ಕೆ ನಾವು ಫಂಡಿಂಗ್ ಮಾಡ್ತೀವಿ. ಹ್ಯೂಮನ್ ಜಿನೋಮ್ ಸೆಂಟರ್ಗೆ ಲಾಸ್ಟ್ ಟೈಮು ಮಾನ್ಯ ರಾಜ್ಯಪಾಲರವರು ಅದರ ಒಂದು ಬೇಡಿಕೆಯನ್ನು ಇಟ್ಟಿತ್ತು. ಅದು ನಾವು ಇಟ್ಟಿದ್ರೆ ಅದು ನಮ್ಗೆ ಅಡಿಗಲ್ ಆಗಿಲ್ಲ. ಬಹುಶಃ ಲಾಸ್ಟ್ ಮಂತೇ ಆಗಬೇಕಾಗಿತ್ತು, ಆದರೆ ರಾಜ್ಯಪಾಲರು ಸ್ವಲ್ಪ ವಿಳಂಬ ಆಯಿತು. ಮುಂದೆ ಬರ್ತಕ್ಕಂಥ ಅದರ ಒಂದು ಅಡಿಗಲು ಕೂಡ ಆಗ್ತದೆ. ಕುಟುಂಬಕ್ಕೆ ಸರ್ಕಾರ ಭೂಮಿ ಕೊಟ್ಟಿರೋ ಬಗ್ಗೆ ಬಿಜೆಪಿ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಒಂದು ಈಗ ಈಗಾಗಲೇ ಎಲ್ಲರೂ ಕೂಡ ಅದಕ್ಕೆ ಮಾಡಿದ್ದಾರೆ. ಅದು ಇರ್ತಕ್ಕಂಥ ಜಾಗ ಒಂದು CA ಸೈಟ್ ತೊಗೊಂಡಿದ್ದಾರೆ. ಅಂದರೆ ಒಂದು ಸಿವಿಕ್ ಕಮ್ಯುನಿಟಿ ಸೈಟ್ ಅಂದರೆ ಅಲ್ಲಿ ಏನಾದರೂ ಒಂದು ಶಾಲೆ ಮಾಡ್ಬೋದು, ಕಲ್ಯಾಣ ಮಂಟಪ ಮಾಡ್ಬೋದು, ಆಸ್ಪತ್ರೆ ಮಾಡ್ಬೋದು, ಏನಾದರೂ ಒಂದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಏನಾದರೂ ಒಂದು ಮಾಡ್ಬೋದು, ಉಪಯೋಗಿಸ್ಬೋದು. ಅದು ಯಾವೊಂದು ಹೂಡಿಕೆಗೋಸ್ಕರ ಅಲ್ಲ, ಅದು ಕಮರ್ಷಿಯಲ್ ಸೈಟ್ ಅಲ್ಲ. ಅದು ಅವರ ಒಂದು ಟ್ರಸ್ಟ್ ಸುಮಾರು 30 ವರ್ಷದಿಂದ ಅವರ ಕುಟುಂಬದ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ಗೆ ಅವರು ಕೂಡ ಪ್ರಪೋಸಲ್, ಟ್ರಸ್ಟ್ ಇರುವಾಗ ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನಲ್ಲಿ ಅವರಿಗೆ ಅದು ಸಿಕ್ಕಿದೆ. ಅದರಲ್ಲಿ ಅಲ್ಲಿ ಏನು ಕಮರ್ಷಿಯಲ್ ಮಾಡ್ತಾ ಇಲ್ಲ, ರೆಸಿಡೆನ್ಷಿಯಲ್ ಮಾಡ್ತಾ ಇಲ್ಲ, ಅವ್ರು ಬೇರೆ ಏನಾದರೂ ಒಂದು ಖರೀದಿ ಮಾಡಿ ಸೇಲು ಮಾಡ್ತಾ ಇಲ್ಲ. ಅವ್ರು ಇರ್ತಕ್ಕಂಥ ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ಹಣ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅದು ನೀಡಿ ಅವರು ತಗೊಂಡಿದ್ದಾರೆ. 43 ಅಪ್ಲಿಕೇಶನ್ ಬಂದು 43 ಅಪ್ಲಿಕೇಶನ್ ಹಾಂ, ಈಗ ಒಂದು ಟ್ರಸ್ಟ್ ಇರುವಾಗ ಎಲ್ಲರೂ ಅಪ್ಲೈ ಮಾಡ್ತಾರೆ, ಯಾರಿಗಾದ್ರೂ ಒಬ್ಬರು ಸೆಲೆಕ್ಟ್ ಮಾಡಲೇಬೇಕಾಗ್ತದೆ. ಸೊ ಆ ಒಂದು ರೀತಿಯಿಂದ MB ಪಾಟೀಲ್ ಅವರು ಕೂಡ ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ, ಎಲ್ಲ ರೂಲ್ಸು ಮತ್ತು ನಾರ್ಮ್ಸು ಫಾಲೋ ಮಾಡಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲ MLA ಅಲ್ಲಿ ರಾಷ್ಟ್ರಪತಿ ಹತ್ರ ಹೋಗ್ಬೇಕು ಅಂತ ಪ್ರಪೋಸಲ್ ಅದು ಚರ್ಚೆ ಆಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ಸೂಕ್ತ ತೀರ್ಮಾನ ತಗೊಳ್ತೀವಿ. ಸದ್ಯಕ್ಕೆ ಏನಿಲ್ಲ, ನಾವೆಲ್ಲ ರಾಜಭವನ ಚಲೋ ಮಾಡ್ತಾ ಇದ್ದೀವಿ. 31ನೇ ತಾರೀಕಿಗೆ ಎಲ್ಲರೂ ಸೇರಿ ವಿಕಾಸೌಧ ಗಾಂಧಿ ಮೂರ್ತಿ ಹೋಗಿ ಅಲ್ಲಿಂದ ನಾವು ರಾಜಭವನ ಮಾಡ್ತೀವಿ. 50 ತಾಲೂಕುಗಳಿವೆ. ಪ್ರತಿಯೊಂದು ತಾಲೂಕುಗಳಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ತುರ್ತು ಸೇವೆಗೋಸ್ಕರ ನಾವು ನಿಗದಿತ ಮಾಡಿರ್ತೀವಿ. ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ 15ರಿಂದ 20 ತಾಲೂಕುಗಳಿಗೆ ಬೇರೆ ಬೇರೆ ಜಿಲ್ಲೆಗಳು ಕೂಡ ಅನುಕೂಲ ಆಗ್ತದೆ, ತುರ್ತಾಗಿ ನಾವು ಹೋಗ್ಬೋದು. ಆದರೆ ನಮ್ಮ ಕಾನ್ಸೆಪ್ಟ್ ಏನಿದೆ ಅಂದರೆ, ಏನಾದರೂ ಒಂದು ಹೃದಯಾಘಾತ, ಮಯೋಕಾರ್ಡಿಯಲ್ ಇನ್ಫೆಕ್ಷನ್, ಹಾರ್ಟ್ ಅಟ್ಯಾಕ್ ಏನಾದರೂ ಆದರೆ ಕ್ರೂಷಿಯಲ್ ಪೀರಿಯಡ್ ಇರೋದು ಫಸ್ಟ್ 1 ಅವರ್. ಕ್ರೂಷಿಯಲ್ ಅವರ್ ಅಂತ ನಾವು ಹೇಳ್ತೀವಿ, ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೀವಿ. ನಾವು ಜಯದೇವ ಆಸ್ಪತ್ರೆ ಜೊತೆ ಒಂದು ಹಬ್ ಆ್ಯಂಡ್ ಸ್ಪೋಕ್ ಸಿಸ್ಟಮಲ್ಲಿ ಅವ್ರಿಗೆ ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಇರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಅಲ್ಲಿಂದ ಜಯದೇವ ಆಸ್ಪತ್ರೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ತಜ್ಞರ ಜೊತೆ ಮಾತಾಡಿ ಅವ್ರಿಗೆ ಏನಾದರೂ ಒಂದು ಇಮಿಡಿಯೇಟ್ ಆಗಿ ಏನಾದರೂ ಅವಶ್ಯಕತೆ ಇದ್ದರೆ ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಅಲ್ಲಿ ಅವರ ಜೀವ ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಂತರ ಈ ಕರೆಸಿ ಅವ್ರಿಗೆ ಏಂಜಿಯೋಗ್ರಾಮ್, ಅದು ಅವರು ಏನೇನು ಮತ್ತು ಪ್ರಾಕ್ಟಿಕಲ್ ಏನೇನು ಮಾಡಬೇಕಾಗ್ತದೆ. ಇದು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ. ಹಳ್ಳಿಯಲ್ಲಿ ಇಂತಹ ಒಂದು ಒಳ್ಳೆಯದಾದ ಒಂದು ಕಟ್ಟಡ ಆಗಿದೆ ಅಂದರೆ ಜನರಿಗೂ ಕೂಡ ಉಪಯೋಗಿಸ್ಬೇಕಾಗ್ತದೆ. ಜನರ ತನಕ ಕಡೆ ಕಟ್ಟ ಮನುಷ್ಯನಿಗೆ ಕೂಡ ಹಳ್ಳಿಯಲ್ಲಿರ್ತಕ್ಕಂಥ ಜನರು ಕೂಡ ಅನುಕೂಲ ಆಗಬೇಕಂತ ಒಂದು ಪ್ರಯತ್ನ ಮಾಡ್ತಾರೆ. ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಸರಿಯಾಗಿರ್ತಕ್ಕಂಥ ಅದು ವೈದ್ಯಕೀಯ ಶಿಕ್ಷಣ ಒಂದು ಡಿಪಾರ್ಟ್ಮೆಂಟ್ ಮುಖಾಂತರ ಇವಾಗ ನಾವು ಈಗಾಗಲೇ ಇಲ್ಲಿರ್ತಕ್ಕಂಥ ಒಂದು G+5 ಕೋರ್ಸ್ ಏನಿದೆ, ಸ್ಟಾಫ್ ನರ್ಸ್ಗಳಾಗಲಿ, B ಗ್ರೂಪು, C ಗ್ರೂಪು ಇರ್ತಕ್ಕಂಥ ಎಷ್ಟೆಷ್ಟು ಅವಶ್ಯಕತೆ ಇರ್ತದೆ ಆ ಒಂದು ಜನಸಂಖ್ಯೆ ನಾವು ಅನುಗುಣವಾಗಿ ಕೊಡ್ತೇವೆ.
ಅದು ಕೊರತೆ ಇದೆ ಅಂತೇಳಿ ಎಲ್ಲ ಹಾಸ್ಪಿಟಲ್ಗಳು ಕಂಡು ಬರ್ತಾ ಇದೆ. ಸೊ ಆ ಸಮಸ್ಯೆ ಮತ್ತೆ ಇಲ್ಲಿ ಹೊಸದ ಇಲ್ಲ, ಇಲ್ಲಿ ಇರ್ತಕ್ಕಂಥ ಯಾಕಂದ್ರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಜನರಿಗೆ ಅನುಕೂಲ ಆಗಬೇಕಂತ ಮಾಡ್ತಾ ಇದ್ದೀವಿ. ಇಷ್ಟೊಂದು ಹಣ ಖರ್ಚು ಮಾಡಿ ಇವತ್ತು ದಿವಸ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಡಿಪಾರ್ಟ್ಮೆಂಟ್ ಮುಖಾಂತರ ಆಗಬೇಕಾಗ್ತಕ್ಕಂಥ ಕೆಲಸ. ನಾವು ಸಂಪೂರ್ಣವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಸಂಪೂರ್ಣವಾದ ಒಂದು ಸಹಕಾರ ನೀಡ್ತೀವಿ. ಅವ್ರಿಗೆ ಏನಾದರೂ ಒಂದು ಸಪೋರ್ಟ್ ಬೇಸ್ ಆಗಿ ಏನಾದರೂ ಒಂದು ಅವಶ್ಯಕತೆ ಇದ್ದರೆ ನಾವು ಮಾಡಿಸ್ತೀವಿ. ಅಲ್ಲ, ಇದು ನಾವು ಡಿಪಾರ್ಟ್ಮೆಂಟ್ ಮುಖಾಂತರನ ಟೋಟಲಿ ಅವನಿ ಸ್ಟಾಫ್ ಅಲ್ಲ, ಅದು ಸ್ಟಾಫ್ ಅಬೌಟ್ 371 ಬೆಡ್ಸ್ ಇರ್ತಕ್ಕಂಥ. ಯಾಕಂದರೆ ಇದು ಜಯದೇವ ಆಸ್ಪತ್ರೆ ಬೆಂಗಳೂರು ಜೊತೆ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ ಫಿಗರ್ಸ್ ನಾವು ಹೇಳ್ತೀವಿ, ಏನು ಉದ್ಘಾಟನೆ ಮಾಡುವಾಗ ಎಲ್ಲ ಫಿಗರ್ಸ್ ನಮಗೆ ಹೇಳ್ತೀವಿ. ನನಗೆ ನೀವು ಫಂಡ್ ಮಾಡಿರೋದ್ರಿಂದ ಮುಂದೆ ಇದು ಹಾಸ್ಪಿಟಲ್ ಸ್ಟಾರ್ಟ್ ಆದ ನಾವು ಮಾನಿಟರ್ ಏನಾದರೂ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಈ ಜಯದೇವಕ್ಕೆ ಕಂಪ್ಲೀಟಾಗಿ ನೀವೇ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳೋದು ಜಯದೇವ ಮಾಡಬೇಕು. ಬಟ್ KKRDB ಮತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟು ಇದು ಮಾನಿಟರ್ ಮಾಡುವಂಥದ್ದು ಏನಾದರೂ ವ್ಯವಸ್ಥೆ ಮಾಡಿ. ಅಲ್ಲ, ಈಗಾಗಲೇ ನಾವು ಇದು ಎಂಟೈರ್ ಅಮೌಂಟು ಕೊಟ್ಟಿರುವುದು, ಅನುದಾನ ಬಂದಿರೋದು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ. ಇದು ಕಂಟಿನ್ಯೂಸ್ ಆಗಿ ಕೇವಲ ನಮ್ಮ ಫಂಡ್ ಅಂತಷ್ಟೇ ಅಲ್ಲ, ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗಬೇಕಂತ ನಾವೇನು ಮಾಡ್ತಾ ಇದ್ದೀವಿ. ನಾವು ಮಾನ್ಯ ಮಂತ್ರಿಗಳು ಕೂಡ ನಾವು ಮಾತಾಡಿದ್ವಿ, ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಜನರಿಗೆ ಸೇವೆ ಸರಿಯಾಗಿ ತಲುಪಬೇಕಂತ ನಾವು ಒಂದು ವಿಚಾರ ಮಾಡಿದ್ವಿ. ಇದು ಇನ್ನು ಸಮಾಲೋಚನೆ ನಡೆದಿದೆ, ತೀರ್ಮಾನ ಮಾಡ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಬೇಕಂತ ಉದ್ದೇಶ. ಸೆಪ್ಟೆಂಬರಲ್ಲಿ ಮಾಡಬೇಕಂತ, ಸೆಪ್ಟೆಂಬರ್ ತಿಂಗಳ ಈ ಸೆಪ್ಟೆಂಬರ್ 2024 ಇಲ್ಲ, ಏನಾಗ್ಬಿಡ್ತದೆ, ಸೆಪ್ಟೆಂಬರ್ 17 ಬಹುಶಃ ಅದೇ ದಿನ ಎಲ್ಲ ಮಂತ್ರಿಗಳು ತಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ. ಸೊ ಎಲ್ಲರ ಜೊತೆ ನಾವು ಮಾತಾಡಿ, ಎಲ್ಲ ಮಂತ್ರಿಗಳು ಮಾತಾಡಿ ಸಮಾಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರ ಸಮಯವನ್ನು ನಿಗದಿತ ಮಾಡಿ ಫೈನಲ್ ಮಾಡಿ. ಏನು ಪೊಲಿಟಿಕಲ್ ಡೆವಲಪ್ಮೆಂಟ್ ಏನೇ ಇದ್ದರೂ ಸೆಪ್ಟೆಂಬರಲ್ಲಿ ಇನಾಗ್ರೇಷನ್ ಆಗುತ್ತೆ. ಪೊಲಿಟಿಕಲ್ ಡೆವಲಪ್ಮೆಂಟ್ ಏನೂ ಇರಲ್ಲ. ಸೆಪ್ಟೆಂಬರ್ 17 ಕಟ್ಟಡ ಅಂತೂ ಬಂದಿದೆ, ನಿಮ್ಮ ಕಣ್ಣು ಮುಂದೆ ಇದೆ. ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಯಾವ ಒಂದು ರೀತಿಯಿಂದ ಏನು ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಲ್ಲ, ಎಲ್ಲ ಒಳ್ಳೆಯದೇ ಆಗ್ತದೆ. ಏನಿದ್ರು ಕೂಡ ನಾವು ಇದೇ ಸಿಎಂ ಇನಾಗ್ರೇಟ್ ಮಾಡ್ತಾರ ಅಂತ ಈಗಿರೋ ಸಿಎಂ ಇನಾಗ್ರೇಟ್ ಮಾಡ್ತಾರೆ, ಮಾನ್ಯ ಸಿದ್ದರಾಮಯ್ಯ ಅವರೇ ಇನಾಗ್ರೇಟ್ ಮಾಡ್ತಾರೆ. CM ಇದ್ರು ಇಲ್ಲದೆ ಇದ್ರು ಅವರೇ ಮಾಡ್ತಾರೆ. ಯಾಕಂದ್ರೆ ಅವರೇ ಸಿಎಂ ಇರ್ತಾರೆ, ಅವರೇ ಇನಾಗ್ರೇಟ್ ಮಾಡ್ತಾರೆ. ನಾಳೆ ಕೋರ್ಟಲ್ಲಿ ಅವ್ರ ಭವಿಷ್ಯ ಇದೆ. ಈಗ 100 ಕೇಸಿಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಬೇಕಂತ ಹೇಳಿ ಕೂಡ ಪಟ್ಟು ನಡೀತಾ ಇದೆ. ವಿರೋಧ ಪಕ್ಷದವರು ರಾಜೀನಾಮೆ ಕೇಳಬಹುದು, ಅವರು ಕೇಳ್ತಾರೆ. ಆದರೆ ಅಲ್ಲಿ ಏನು ವಿಷಯನೇ ಇಲ್ಲ. ಇವತ್ತು ದಿವಸ ಇಲ್ಲಿ ಇರ್ತಕ್ಕಂಥ ಕೋರ್ಟಲ್ಲಿ ಇದು ನಡೆದಿದೆ. ಮಾಡ್ತಕ್ಕಂಥ ತೀರ್ಮಾನ ಇವತ್ತು ಸಿಂಗಲ್ ಬೆಂಚ್ ಇದೆ, ನಂತರ ಡಿವಿಷನ್ ಬೆಂಚ್ ಇದೆ, ನಂತರ ಸುಪ್ರೀಂ ಕೋರ್ಟ್ ಇದೆ. ಇದು ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗ್ತದೆ. ತನಿಖೆನೇ ಪ್ರಾರಂಭ ಆಗಿಲ್ಲ, ಇನ್ನ ಇನ್ವೆಸ್ಟಿಗೇಷನ್ನೇ ಆಗಿಲ್ಲ. ಇನ್ವೆಸ್ಟಿಗೇಷನ್ ಆದ ನಂತರ ಸರಿ ಇದೆನಾ ತಪ್ಪಿದೆ ಅಂತ ನಾವು ಹೇಳಬಹುದು. ಏನೂ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಬಹಿರಂಗವಾಗಿ ಅವರು ಹೇಳಿದ್ದಾರೆ. ಮತ್ತು ಇದು ಆಗಿರೋದು ಹಿಂದಿನ ಒಂದು ಸರ್ಕಾರದಲ್ಲಾಗಿದೆ. ನಾವು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ 2013 ಮತ್ತು 2018ವರೆಗೆ ಮುಖ್ಯಮಂತ್ರಿ ಇದ್ದರು. ಅಂತ ಒಂದು ಸಂದರ್ಭದಲ್ಲಿ ಏನೂ ಆಗಿಲ್ಲ. ಈಗ 2023ರಿಂದ 24 ಈಗಾಗಲೇ 15 ತಿಂಗಳಾಗಿದೆ, ಈಗಲೂ ಕೂಡ ಆಗಿಲ್ಲ. ಆಗಿದ್ಯಾವಾಗ 2020-21 ಯಾರಿದ್ರು ಮುಖ್ಯಮಂತ್ರಿ? BJP ಸನ್ಮಾನ್ಯ ಯಡಿಯೂರಪ್ಪ ಅವರು. ಯಾವಾಗ ನಿಲ್ಲಿಸ್ಬೋದಾಗಿತ್ತು ಅವ್ರು ಬೇಕಿದ್ರೆ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಮೇಲೆ ಯಾರು ಏನೂ ಅಪಾದನೆ ಮಾಡಿಲ್ಲ. ಈ ಒಂದು 40-45 ವರ್ಷದ ಜೀವನದಲ್ಲಿ ಒಬ್ಬರು ಕೂಡ ಅವ್ರ ಮೇಲೆ ಒಂದು ಅಪಾದನೆ ಇಲ್ಲ. ಇನ್ನು ಕೂಡ ಅಥವಾ ಏನಾದರೂ ಹುಡುಕ್ತಾ ಇದ್ದಾರೆ, ಅದು ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ ಆ ಥರ ಏನಾದರೂ ಹುಡುಕಿ ಅವ್ರ ಮೇಲೆ ಅಪಾದನೆ. ಆದರೆ ಜನ ಅವ್ರ ಜೊತೆ ಇದ್ದಾರೆ, ಎಲ್ಲ ಶಾಸಕರ ಜೊತೆ ಇದ್ದಾರೆ, ಎಲ್ಲ ಸಚಿವರ ಜೊತೆ ಇದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.